ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅನ್ನಪೂರ್ಣೇಶ್ವರಿ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಿಕ್ಸ್ ತರಕಾರಿ ಹಾಕಿ ಮಾಡೋದು ಹೇಗಂತ ನೋಡೋಣ. ಫಸ್ಟು ನೀರಾಗಿ ಚೆನ್ನಾಗಿ ನೆಲ್ಲಿಕಾಯಿ ತೊಳೆದು ಕಟ್ ಮಾಡಿ ಉಪ್ಪು ಹಾಕಿ 1 ವಾರಗಳ ಕಾಲ ನೆನೆಯಲು ಬಿಡಬೇಕು. ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ಶೇಂಗಾ ಎಣ್ಣೆ ಸ್ವಲ್ಪ ಜಾಸ್ತಿ ಇರಲಿ, 100 ಗ್ರಾಮು. ಕೆಂಪು ಮೆಣಸಿನ್ಕಾಯಿ, ಸ್ವಲ್ಪ ಚಿಲ್ಲಿ ಪೌಡ್ರು, 1 ಬೌಲು ಜಜ್ಜಿದ ಬೆಳ್ಳುಳ್ಳಿ, 1 ಬೌಲು ಕ್ಯಾರೆಟು, ಹುರಿದು ಪುಡಿ ಮಾಡಿದ ಮೆಂತ್ಯ ಪೌಡ್ರು, ಬೆಲ್ಲ ಕರಗಿಸಿರೋದು 1 ಬೌಲು, ಅರಿಶಿಣ, ಕರಿಬೇವು. ಫ್ರೆಂಡ್ಸ್, ಈಗ ಉಪ್ಪಿನಕಾಯಿಗೆ ಒಗ್ಗರಣೆ ರೆಡಿ ಮಾಡೋಣ. ಮೊದಲಿಗೆ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕೋಣ. ಸಾಸಿವೆ ಜೀರಿಗೆ ಈಗ ಫ್ರೈ ಆದಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗಿದ್ಮೇಲೆ ಈಗ ಹಸಿಮೆಣಸಿನಕಾಯಿ ಹಾಕೋಣ. ಫ್ರೆಂಡ್ಸ್, ಈಗ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಕರಿಬೇವು, ಸ್ವಲ್ಪ ಆಲ್ರೆಡಿ ಉಪ್ಪು ಹಾಕಿದ್ದೀವಿ, ಸ್ವಲ್ಪ ಉಪ್ಪು ಹಾಕೋಣ. ಚಿಲ್ಲಿ ಪೌಡ್ರು ಸ್ವಲ್ಪ. ಈಗ ಇಷ್ಟು ಫ್ರೈ ಆದರೆ ಸಾಕು. ಈಗ ಸ್ಟವ್ ಆಫ್ ಮಾಡೋಣ. ಇದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕು. ಉಪ್ಪಿನಕಾಯಿ ಮಸಾಲ ತಣ್ಣಗಾಗಿದೆ. ಈಗ ನಾವು ಇದಕ್ಕೆ ಬೆಟ್ಟದ ನೆಲ್ಲಿಕಾಯಿ ಹಾಕೋಣ. ಇದಕ್ಕೆ ಈಗ ಕ್ಯಾರೆಟು, ಹುರಿದು ಪುಡಿ ಮಾಡಿದ ಮೆಂತ್ಯ ಪೌಡ್ರು, ಬೆಲ್ಲ ಕರಗಿಸಿರೋ ಬೆಲ್ಲ, ಈಗೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡೋದು. ಈಗ ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿ ಬೇಕಾಗುತ್ತೆ. ಅರಿಶಿನ ಪುಡಿ ಹಾಕೋದು ಸ್ವಲ್ಪ. ಈಗ ನೆಲ್ಲಿಕಾಯಿ ಮಿಕ್ಸ್ ಉಪ್ಪಿನಕಾಯಿ ರೆಡಿ.